ನಿಮ್ ಹೆಸರು ಹೋಯ್ತು ಅಂತಂದ್ರೆ ಮುಗಿದೋಯ್ತು, ಇನ್ ನೀವು ಈ ದೇಶದ ಪ್ರಜೆನೇ ಆಗಿ ಉಳಿಯೋಲ್ಲ, ನಿಮಗೆ ಜನ್ಮದಲ್ಲಿ ಮತ ಹಾಕ್ಲಿಕ್ಕೆ ಉಳಿಯೋಲ್ಲ, ಗ್ಯಾರಂಟಿ ಸಿಗಲ್ಲ, ಯೋಜನೆಗಳು ಸಿಗಲ್ಲ. ಅದಿಲ್ವೇ ಇಲ್ಲ. ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಈಗ. ಫಾರ್ ಎಕ್ಸಾಂಪಲ್, ಒಬ್ರು ರಾಜರಾಜೇಶ್ವರಿ ನಗರದಲ್ಲಿ ವಾಸವಾಗಿರ್ತಾರೆ, ಅವರು ಶಿಫ್ಟ್ ಆಗಿ ವಿಜಯನಗರಕ್ಕೆ ಬಂದ್ಬಿಡ್ತಾರೆ. ಅವ್ರ ಇನ್ವೆಸ್ಟರ್ ಪರಮು ರಾಜರಾಜೇಶ್ವರಿ ನಗರಕ್ಕೆ ಹೋಗುತ್ತೆ, ಅವ್ರಲ್ಲಿ ಯಾರು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ವಿಜಯನಗರದಲ್ಲಿ ವಾಸವಾಗಿರ್ತಾರೆ, ಹಂಗಂತ ಅಲ್ಲಿ ಡಿಲೀಟ್ ಮಾಡೇ ಮಾಡ್ತಾರೆ ಅವರು. ಅಲ್ಲಿ ಎಲ್ಲಿ ರಾಜರಾಜೇಶ್ವರಿ ಡಿಲೀಟ್ ಮಾಡ್ತಾರೆ, ಇಲ್ಲಿ ಫಾರಂ ನಂಬರ್ 6 ಕೊಟ್ಟೆ ಅವ್ನು ಸೇರ್ಕೋಬೇಕು. ಇದು ದಿಟ್ ಇಸ್ ಅ ಫ್ಯಾಕ್ಟ್. ಅದು ಇಲ್ಲಿ ಬೆಂಗಳೂರಲ್ಲಿ ಶಿಫ್ಟಿಂಗ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರ್ತದೆ. ಯಾಕಂದ್ರೆ ಯಲಂಕಾಲ್ ಇದ್ದವನು ರಾಜರಾಜೇಶ್ವರಿ ಬರ್ತಾನೆ, ರಾಜರಾಜೇಶ್ವರಿ ಬೊಮ್ಮನಳ್ಳಿಗೆ ಹೋಗ್ತಾನೆ, ಬೊಮ್ಮನಳ್ಳಿ ಇದ್ದನು ಇಲ್ಲೆಲ್ಲೋ ಬಸವಗುಡಿಗೆ ಹೋಗ್ತಾನೆ. ಈ ರೀತಿ ಶಿಫ್ಟಿಂಗ್ ಇರೋದ್ರಿಂದ ಚುನಾವಣಾ ಆಯುಕ್ತರು ಇದನ್ನ ನಮ್ಗೆ ಕ್ಲಿಯರ್ ಮಾಡಿದ್ದಾರೆ. ಎಸ್, ಅಂತ ಸಂದರ್ಭದಲ್ಲಿ ಯಾರಾದ್ರೂ ಆಕಸ್ಮಿಕವಾಗಿ ಈಗ ರಾಜರಾಜೇಶ್ವರಿ ನಗರದಲ್ಲೇ ನಾವು ಫಾರಂ ಫಿಲ್ ಅಪ್ ಮಾಡ್ಕೊಂಡು ಕೊಟ್ಬಿಟ್ರೆ ಏನಾಗುತ್ತೆ? ಎಸ್, ಅವ್ರು ಹೇಳಿದ್ದಾರೆ FIR ಮಾಡ್ತೀವಿ. ರಾಜರಾಜೇಶ್ವರಿ ನಗರದಲ್ಲಿರೋ ಫಾರಂ ನ ಫಿಲ್ ಅಪ್ ಮಾಡಿ ವಿಜಯನಗರದಲ್ಲಿ ತಗೊಂಡು ಕೊಟ್ರೆ ಅದು ಎಗೇನೆಸ್ಟ್ ಇಲ್ಲ. ನಾವು ಅಂತ ಈ ಕೇಸ್ಗಳು ಬಂದ್ರೆ ನಾವು ಇವ್ರು ವಾಸ ಇಲ್ದವ್ರು ನೀವು ಎನ್ಯುಮರೇಷನ್ ಫಾರಂ ಫಿಲ್ ಅಪ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಾವು ಕೇಸ್ ಮಾಡ್ತೀವಿ. ಇಲ್ಲ, ಬಟ್ ನೀವು ಹೇಳ್ದಷ್ಟು ಸುಲಭವಾಗಿ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ನಾನು ಕಣ್ಣು ಮುಂದಿರೋ ಎಕ್ಸಾಂಪಲ್ ಎಲ್ಲ ನಿಮಗೆ ಪ್ರಶ್ನೆ ಕೇಳ್ತೀನಿ ಪ್ರದೀಪ್ ಅವರೇ. ರಾಜಾಜಿನಗರದಿಂದ ನನ್ನ ಕಲಿಗೊಬ್ರೇನೆ ನಾವು ಇವತ್ತು ಮಧ್ಯಾಹ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ರಾಜಾಜಿನಗರದಿಂದ ಮನೆ ಶಿಫ್ಟ್ ಮಾಡಿದ್ದಾರೆ. ಈಗ BLOಗಳು ಹೋಗಿದ್ದಾರೆ ರಾಜಾಜಿನಗರದಲ್ಲಿ, ಅವರಿಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಕೇಳಿದ್ದಾರೆ, ಮೇಲಿದ್ದವ್ರು ಶಿಫ್ಟ್ ಆಗಿದ್ದಾರೆ ಅಲ್ಲಿಗೆ. ಅವ್ರದನ್ನ BLOಗಳಿಗೆ ಕಾಲ್ ಮಾಡಿ ಕೇಳಿದಾಗ ನನ್ನ ಕಲಿಗೋ ಅವ್ರು ಹೇಳ್ತಾರಂತೆ, ಇಲ್ಲ ಸರ್ ನೀವು ಅಲ್ಲಿರ್ಲಿಲ್ಲ, ನಾವು ಅದನ್ನ ಶಿಫ್ಟ್ ಮಾಡ್ಬಿಟ್ಟಿದೀವಿ ಅಂದ್ರೆ ಆಲ್ಮೋಸ್ಟ್ ಡಿಲೀಟೆಡ್ ಅನ್ನೋ ಹಂತದಲ್ಲಿ ಮಾತನಾಡಿದ್ದಾರೆ. ಕೊಡ್ತೀನಿ. ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ವಿಜಯನಗರದಲ್ಲಿ ಇದ್ರು ಅಂತ ಇಟ್ಕೊಳ್ಳಿ, ವಿಜಯನಗರ ವಿಧಾನಸಭಾ ಕ್ಷೇತ್ರ ಇದ್ದು ವಿಜಯನಗರದಲ್ಲೇ ಈ ವಿಧಾನಸಭಾ ಕ್ಷೇತ್ರದ ಬೇರೆ ಯಾವ್ದಾದ್ರು ಏರಿಯಾಗ ಹೋಗಿದ್ರೆ ಸಮಸ್ಯೆ ಇಲ್ಲ, ಅವ್ರು ಸೇರಿಸ್ಕೋತಾರೆ, ಇಸ್ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಬಿಟ್ಟು ರಾಜಾಜಿನಗರಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ರು ಅಂದ್ರೆ ಆವಾಗ ಡಿಫಿಕಲ್ಟ್. ಆಗ ARO ಅವರ ಆದೇಶವನ್ನ ಮಾಡ್ಲೇಬೇಕು. ಯಾಕಂದ್ರೆ ARO ಕಂಡೀಷನ್ ಇಲ್ದೇನೆ ತಗೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಫಾರಂ ನ ಇಲ್ಲಿ ವಾಸನೆ ಇಲ್ದೇನೆ ರಾಜಾಜಿನಗರದಲ್ಲಿ ವಾಸವಾಗಿರೋರ್ನ ವಿಜಯನಗರದಲ್ಲಿ ಸೇರ್ಸ್ಕೊಳಕ್ ಆಗಲ್ಲ. ಹೇಳಿ. ಈಗ ಆತರ ಬೆಂಗಳೂರಲ್ಲೇ ಫಾರ್ ಎಕ್ಸಾಂಪಲ್ ರಾಜಾಜಿನಗರದಿಂದ ವಿಜಯನಗರ ಹೋದ್ರು, 1 ವರ್ಷ ಆಗಿರ್ತದೆ ಹೋಗಿ, ಈಗ ಅಲ್ಲಿ ಶಿಫ್ಟೆಡ್ ಅಂತ ಕೆಳಗಿನವ್ರು ಹೇಳ್ತಾರೆ. ಹಾಗಿರುವಾಗ ಸಾಮಾನ್ಯವಾಗಿ ಅದು ಕಾನೂನು ಪ್ರಕಾರ ನೀವು ಮಾತಾಡಿದ ಸರಿನೇ, ಸಾಮಾನ್ಯವಾಗಿ ಏನು ಮಾಡ್ತಾರೆ, ನೀವು ಸಂಬಂಧಪಟ್ಟ BLO ವಾರ್ಡ್ ಆಫೀಸಲ್ಲಿ BLO ನಂಬರ್ ಸಿಗ್ತದೆ, BLO ಫೋನ್ ಮಾಡಿ ಫಾರ್ಮ್ ತಗೊಂಡು ಅಲ್ಲೇ ಕೊಡ್ಬೋದು, ಫಾರ್ಮ್ ಪ್ರಿಂಟ್ ಆಗಿರ್ತದೆ, ಆಮೇಲೆ ಶಿಫ್ಟ್ ಮಾಡ್ಕೋಬಹುದು. ಇದು ಇಷ್ಟು ಫ್ರೆಂಡ್ಲಿನೆಸ್ ಎಲೆಕ್ಷನ್ ಆಫೀಸಲ್ಲಿ ಇದೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಅದು ಫಾರಂ ನಂಬರ್ 7 ಟ್ರಾನ್ಸ್ಫರ್ ಆಗಬೇಕು, ಆಮೇಲೆ ಮಾಡ್ಕೊತಾರೆ. ಮೊದಲು ಉಳಿಸ್ಕೊಳ್ಳಿ, ಮೊದಲು ಇರೋ ಕೇಳಿ 1 ನಿಮಿಷ ಕೇಳಿ. ಇಲ್ಲಿ ಮೊದಲು ಏನು ಇದೆ ಅಲ್ಲ, ಈ ದಾಖಲೆ, ಈ ಎಪಿಕ್ ಅಡ್ರೆಸ್ ಇದೆ ಅಲ್ಲ, ಇಲ್ಲಿ ಮೊದಲು ನಿಮ್ಮ ಮತವನ್ನು ಉಳಿಸ್ಕೊಳ್ಳಿ, ಆಮೇಲೆ ಶಿಫ್ಟಿಂಗ್ ಹಾಕೊಳ್ಳಿ. ಇಲ್ಲ ಸರ್, ಈ ಫಾರ್ಮೇ ಸಿಕ್ಕಿಲ್ಲ ಅನೇಕರಿಗೆ. ಅದನ್ನು ಕೇಳಿದ್ವಿ. ಫಾರ್ ಎಕ್ಸಾಂಪಲ್ ಯಾರೋ ವಿಜಯನಗರದಲ್ಲಿ ಇದ್ದ, ವಾಸವಾಗಿದ್ದ, ಅವನೆಲ್ಲೋ ಹೋಗೋರೆ, ಈಗ ಅವನಿಗೆ ಫಾರಮೇ ಸಿಕ್ಕಿಲ್ಲ ಅಂತ ಡಿಲೀಷನ್ ಆಗುತ್ತೆ. ಅವ್ರು ಏನ್ ಹೇಳಿದ್ರು, ಆ ರೀತಿ ಇದ್ರೆ ನೀವು ನಿಮ್ಮ BLO ಒಳಗೆ ಕಾಂಟ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ ಈಸ್ಕೊಳ್ಳಿ. ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಫಾರಂ ನಂಬರ್ 6 ಕೊಡಿ, ನಾವು ಸೇರಿಸ್ಕೋತೀವಿ. ಅಲ್ಲ, ಅಕಸ್ಮಾತ್ ಈ ತರ ಫಾರ್ಮ್ ಇಶ್ಯೂ ಆಗಿಲ್ಲ ಅಂದ್ರೆ, ಫಾರ್ಮ್ ಜನರೇಟ್ ಆಗಿಲ್ಲ, ಕಲ್ಪನಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕಲ್ಪನಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೀದರಿಂದ. ನಮಸ್ಕಾರ ಕಲ್ಪನಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಏನ್ ಹೇಳ್ತೀರಿ SIR ಪ್ರಕ್ರಿಯೆ ಬಗ್ಗೆ? ಅದೇ ನಮ್ಮ ಮನೆಗೆ ಬಂದು BLOಗಳು ಅದು ಫಾರಂ ಕೊಟ್ಟು ಹೋದ್ರು. ಆ ಫಾರ್ಮ್ ಒಳಗ ನಾವೆಲ್ಲ ತುಂಬಿ ಕೊಡ್ಲಿಕ್ಕೆ ಹೋದ್ರೆ ಅವ್ರೇನಂದ್ರು, ನಿಮ್ದು ಹೆಸರು ಅವ್ರ ಲಿಸ್ಟ್ನಾಗ ಇಲ್ಲ ಅಂದ್ರು. ನಮ್ಮ ಹೆಸರು ಅವ್ರಿಗೊಂದೇನ್ ಲಿಸ್ಟ್ ಕೊಟ್ಟಾರಲ್ರಿ, ಅವ್ರ ಲಿಸ್ಟ್ನಾಗ ನಮ್ ಹೆಸರೇ ಇಲ್ಲ ಅಂತ. ಮತ್ ನಮಗ್ ಫಾರ್ಮ್ ಹೆಂಗ್ ಬಂತದು ನಮ್ಮ ಹೆಸರು? ಫಾರ್ಮ್ ಕೊಟ್ಟ ಮೇಲೆ ಹೆಸರಿಲ್ಲ ಅಂತ ಹೇಳ್ತಿದಾರೆ, ವಾಪಸ್ ಕೊಡಕ್ ಹೋದಾಗ. ವಾಪಸ್ ಕೊಡ್ಲಿಕ್ಕೆ ನಾವು ತುಂಬಿ ಕೊಡ್ಲಿಕ್ಕೆ ಹೋದಾಗ BLO ಸರ್ ಅಲ್ಲಿ ಕೂತಿದ್ರು ಒಂದ್ ಮನಿ ಒಳಗ. ಅಲ್ಲೇ ಬರ್ರಿ ಅಂತ ಹೇಳಿದ್ರೆ ನಾವ್ ಅಲ್ಲಿ ಹೋದ್ವಿ. ಹೋದ್ರೆ ನಮ್ದು ನೋಡಿದ್ರು, ಚೆಕ್ ಮಾಡಿದ್ರು, ನಮ್ದು ಅವ್ರಿಗೂ ಏನು ಲಿಸ್ಟ್ ಕೊಟ್ಟರು, ಒಂದು 7-8 ಪೇಜಿಂದು. ಆ ಲಿಸ್ಟ್ನಾಗ ನಮ್ಮ ಹೆಸರು ಇಲ್ರಿ ಅಂತ ಅಂದ್ರು ಅವರು. ಓಕೆ ಓಕೆ, ರೈಟ್. ಬಹುಶಃ ಸರೋವರ್ ಅವರು ಇದಕ್ಕೆ ಸೂಕ್ತ ಉತ್ತರವನ್ನು ಕೊಡಬಹುದು ಅನ್ಸುತ್ತೆ. ಕಲ್ಪನಾ ಅವರೇ, ಥ್ಯಾಂಕ್ ಯು. ಒಂದ್ ಚಿಕ್ಕ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ನಾವು ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಿದೀವಿ. ಅನೇಕ ಪ್ರಶ್ನೆಗಳು ಇನ್ನೂ ಬಾಕಿ ಇದೆ, ಅನೇಕರಿಗೆ ಅನುಮಾನ ಇದೆ, ಫೋನ್ ಕಾಲ್ಸ್ ಕೂಡ ಬರ್ತಾ ಇದೆ. ಆ ಪ್ರಶ್ನೆಗಳನ್ನ ಕೂಡ ಸ್ವೀಕಾರ ಮಾಡೋ ಪ್ರಯತ್ನ